ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಪಾಪ ಬಾಯಿ ಮಾತ್ರ ಹೇಳ್ತಾ ಇದಾರೆ ಅಷ್ಟೇ. ಆದ್ರೆ ನೋಡೋದಕ್ಕೆ ತುಂಬಾ ವೀಕ್ ಆಗಿಲ್ವಾ? ಬರೀ ವೀಕ್ ಏನೇ ಬಂತು ನೋಡಿದ್ರೆ ಗೊತ್ತಾಗಲ್ವಾ? ಅಮ್ಮಮ್ಮ ಅಂದ್ರೆ ಇನ್ನೊಂದು ತಿಂಗಳಪ್ಪ. ಇವ್ರ ಆರೋಗ್ಯ ಅನ್ನೋದು ಹದಗೆಟ್ಟು ಕಣ್ಣುಗಳು ದೇವಲೋಕದ ಹಾದಿನೇ ನೋಡ್ತಾ ಇದ್ದಾವೆ. ಅದಕ್ಕೇನೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಅಜ್ಜಿ ಗಂಟಲ್ಲಿ ಏನಿದೆ? ಸೋಂಪಪ್ಪಡಿ ಇದೆ, ತಿಂತೀಯ? ಏನೇ ಇರುತ್ತೆ, ಏನೋ ಅಷ್ಟೋ ಎಷ್ಟು ದುಡ್ಡು ಇಟ್ಟಿರ್ತಾರೆ, ಒಂದಿಷ್ಟು ಒಡವೆ ಇಟ್ಟಿರ್ತಾರೆ ಅಲ್ವಾ? ಇದ್ರೊಳಗೆ ಇರೋದೆಲ್ಲ ಬರೀ ಒಡವೆಗಳೇ. ಅದಕ್ಕೆ ನಮ್ ನೆಂಟ್ರಿಸ್ರೆಲ್ಲ ಇದಕ್ಕೋಸ್ಕರ ಬಾಯ್ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ನೀನ್ ಏನೇ ಯೋಚನೆ ಮಾಡ್ಬೇಡ ಅಜ್ಜಿ, ನಾನಿದ್ದೀನಿ, ನಾನ್ ನೋಡ್ಕೋತೀನಿ. ನಾನು ಗೊತ್ತಾಗ್ಬಿಡ್ತೀನಿ. ಇಲ್ಲ, ನಮ್ಮ ಅಣ್ಣನೂ ಇದ್ದಾನೆ. ಅದಕ್ಕೇನೆ ಒಂದೆರಡು ದಿವಸ ಇಲ್ಲಿಗೆ ಹೋಗೋಣ ಅಂತ ಬಂದೆ. ಅಜ್ಜಿ ನನ್ನ ಮುದ್ದಿನ ಅಜ್ಜಿ, ಏನು ಮಾತು ಅಂತ ಆಡ್ತೀಯ? ಬರೀ 2 ದಿನ ಏನು ಬಂತು? ನೀನು ಹೋಗೋವರೆಗೂ ನನ್ನ ಮನೆಯಲ್ಲೇ ಇದ್ದು ಬಿಡು. ಗೌಲು ಅದೇನು ಒಳ್ಳೆ ಐಲು ಅನ್ನೋ ತರ ಹೇಳ್ತಾ ಇದ್ರೆ ಮಾತ್ರ. ಅವ್ರ ಹೆಸರು ಗೌರಮ್ಮ. ಗೌರು ಅಂತ ಪ್ರೀತಿಯಿಂದ ಕರೀ. ನಾನು ಹೇಳಿದ್ದು ಅದನ್ನೇ, ಸುಮ್ಮನೆ ಕೂತ್ಕೊಳ್ಳೋ. ಗೌಲು, ನಿನಗೆ ಈ ಸ್ಥಿತಿ ಬಲ್ಬಾಲ್ದಾಗಿತ್ತು ಕಣೆ. ನಿನ್ನ ಮಗ ನಿನ್ನ ಹತ್ರನೇ ಇದ್ದಿದ್ದೆ ನಿನಗೆ ಈ ಗತಿ ಬಲ್ತಿರ್ಲಿಲ್ಲ. ಏನ್ ಮಗನೋ ಏನೋ, ಇದ್ ಬಂದ್ ಜಮೀನೆಲ್ಲ ಮಾರ್ ಹಾಕಿ ಅವನ್ನ ಓದಿಸ್ದೆ. ಅವನು ಅಮೆರಿಕಾಗ್ ಹೋಗಿ ಪರದೇಶಿ ಆಗ್ಬಿಟ್ಟ. ಈಗ ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಅಜ್ಜಿ ನನ್ನ ಪಾಲಿನ ಮ್ಯಾಜಿಕ್ ಅಜ್ಜಿ. ನಾನೇನ್ ಸತ್ತೋಗಿದ್ದೀನ? ಈಗ ನನ್ನನ್ನೇ ನೀನ್ ಮೊಮ್ಮಗ ಅಂತ ತಿಳ್ಕೊ. ನನ್ನನ್ನೇ ನಿನ್ನ ಮೊಮ್ಮಗಳು ಅಂತ ತಿಳ್ಕೊ. ಇವ್ರಿಗೆ ಹೆಣ್ಮಕ್ಳೆಲ್ಲ ಸುಮ್ಮನಿರೆ. ನಾನು ಅದಕ್ಕೆ ಹೇಳಿದ್ದಿಲ್ಲ. ಗೌಲು, ನನ್ನ ಮಕ್ಕಳನ್ನೇ ನಿನ್ನ ಮೊಮ್ಮಕ್ಕಳು ಅಂತ ತಿಳ್ಕೊಂಡು ಆರಾಮಾಗಿ ಇಲ್ಲೇ ಇದ್ದು ಬಿಡೆ. ಹೌದಜ್ಜಿ, ನಿನ್ನ ನಿನ್ ಗಂಟನ್ನ ಚೆನ್ನಾಗಿ ನೋಡ್ಕೋತೀವಿ. ಅಜ್ಜಮ್ಮ, ನಿನ್ಗೆ ಅಷ್ಟೊಂದು ಅನುಮಾನ ಇತ್ತಂದ್ರೆ ಈ ಗಂಟನ ಈಗಿಂದೀಗಲೇ ತಗೊಂಡೋಗಿ ನನ್ನ ಬೀರ್ನಲ್ಲಿಟ್ಟು ಬೀಗ ಹಾಕ್ತೀನಿ. ನೀನ್ ಇಟ್ಕೋ, ಇನ್ನೊಂದ್ಕಿ ನಾನು ಇಟ್ಕೋತೀನಿ. ಇಲ್ಲಪ್ಪ, ನಾವೆಲ್ಲಿರ್ತೀನೋ ಈ ನನ್ ಗಂಟು ನನ್ ಜೊತೆನೇ ಇರ್ಬೇಕು. ನೀನ್ ಇಷ್ಟೊತ್ತಲ್ಲಿ ಯಾರಾದ್ರೂ ಏನಾದ್ರು ಹೋಗ್ಬಿಟ್ರೆ ನಂಗತಿ ಏನೇ ಆಟ ಆಗೋತಲ್ಲ ಇಷ್ಟೊತ್ತಲ್ಲೇ. ಯಜಮಾನ್ರಿ, ಅಮ್ಮಮ್ಮ ಅಂದ್ರೆ ಒಡವೆಗಳು ಎಷ್ಟಾಗ್ಬೋದು? ಅವು ಹಳೆಯ ಕಾಲದ ಒಡವೆ ಕಣೆ, ಅವಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಏನಿಲ್ಲ ಅಂದ್ರೂ ದರಿದ್ರಕ್ಕೆ ಒಂದು 50 ಲಕ್ಷ ಸಿಗುತ್ತೆ. ಹೇಗಾದ್ರೂ ಮಾಡಿ ಅಜ್ಜಿನ ನಮ್ ಕಡೆ ಹೊಲಿಸ್ಕೋಬೇಕು. ನೀನ್ ನನಗೆ ಸಾತೊಂದು ಕೊಡು, ಆ ಒಡವೆಗಳೆಲ್ಲ ನಮ್ಮಿಬ್ರದೇನೆ. ಆಮೇಲೆ ಇಬ್ರು ಬೇರೆ ಮನೆ ಮಾಡೋಣ. ಪಾಂಡುರಂಗ, ನಾ ಚೆನ್ನಾಗಿದ್ದೀನಿ ಕಣೋ. ನನ್ಗೆ ಯಾಕೋ ಇಷ್ಟೊಂದು ಉಚ್ಚಾರ ಮಾಡ್ತಾ ಇದೀಯಾ? ನಿನಗೆ ನೀನು ಚೆನ್ನಾಗಿ ಕಾಣ್ಕೊಂಡ್ಬಿಟ್ರೆ ಆಯ್ತಾ? ನೋಡೋರಿಗೆ ನಮಗೆಲ್ಲ ಚೆನ್ನಾಗಿ ಕಾಣಿಸೋದು ಬೇಡವಾ? ಏನಾಗ್ತೀನಿ ಏನು ಮನುಷ್ಯನಿಗೆ ಬರ್ತಾ ವಯಸ್ಸು ಏನು ಹೋಗ್ತಾವಪ್ಪ. ಒಳ್ಳೆ ಈ ವಯಸ್ಸಿನಲ್ಲೂ ಬೇಬಿ ಫ್ಯಾಮಿಲಿ ಆಡ್ದಂಗೆ ಆಡ್ತೀರ. ಮತ್ತು ಏನು ಅಷ್ಟೊಂದು ಸರ್ವಿಸ್ ಮಾಡ್ತಾ ಇದಾರೆ? ಅಜ್ಜಿ ತಲೆ ಸವರೋದಿಕ್ಕೆ ಸರ್ವಿಸ್ ಮಾಡ್ತಿದ್ದಾನೆ. ಒಡವೆ ಗಂಟನ್ನ ಯಾವತ್ತು ಎತ್ತಾಕೊಂಡ್ಬಿಡೋದಿಕ್ಕೆ. ಹಾಗಾದ್ರೆ ನೀನು ಹೋಗಿ ಸರ್ವಿಸ್ ಮಾಡು. ನನ್ನ ಹತ್ರ ಬಿಟ್ಟ ತಾನೆ ಸರ್ವಿಸ್ ಮಾಡೋದಿಕ್ಕೆ. ಕಾಫಿ ತಂದು ತುಕ್ಕೆ ಅವ್ಳು ತರೋದು. ಅದೆಷ್ಟು ಚೆನ್ನಾಗಿ ಉಚ್ಚಾರ ಮಾಡ್ಕೊಡ್ತೀಯ? ಹೇಳ್ಕೊಟ್ಕೊಂಡೆ. ಇದೆಲ್ಲ ಯಾರು ಹೇಳ್ಕೊಟ್ರು? ನನ್ನ ಯಜಮಾನ್ರು ಹೇಳ್ಕೊಟ್ಟಿದ್ದು. ಯಜಮಾನ್ರು ಅಂದ್ರೆ ನಿನ್ ಗಂಡನ? ನಾನು ಇಲ್ಲೇ ಇದ್ದೀನಿ. ನೀವೆಲ್ಲ ಇರಿ, ಈಗ ಬರ್ಬೇಡಿ. ಅಜ್ಜಿಗೆ ಮಿಸ್ಗೈಡ್ ಮಾಡಕ್ ಹೋಗ್ಬೇಡ. ಯಾರೇ ಅದು ಹಾಕೋತಾ ಇದ್ದಾಳೆ? ಈ ಮನೆ ಸೊಸೆ. ನಾನ್ ನಿಮಗ್ ಸೇವೆ ಮಾಡೋದಕ್ಕೆ ಅವ್ರ ಹತ್ರ ಅನುಮತಿ ತಗೋಬೇಕಂತೆ. ಚೆನ್ನಾಗಿದೆ. ನನ್ ಸೇವೆ ಮಾಡಕ್ಕೆ ಯಾರಿಂದನೂ ಅನುಮತಿ ತಗೋಬೇಕಾಗಿಲ್ಲ. ನಾನೇ ಅನುಮತಿ ಕೊಡ್ತಿದ್ದೀನಲ್ಲ. ನೀ ಚೆನ್ನಾಗಿ ಸೇವೆ ಮಾಡ್ತಾ ಇದೀಯ. ಮಾಡು. ಅಜ್ಜಿ, ಗಂಟು ಕೊಡಿಲಿ. ಅದು ಈ ಔಷಧಿನ ಗಂಟೊಳಗಡೆ ಬಚ್ಚಿಡ್ತೀನಿ. ಏನಕ್ಕೆ? ಅದು ಮುಂದೆ ನಿನಗೆ ಯಾವಾಗಲಾದ್ರೂ ಕೈ ನೋವು ಬಂತು ಅಂತ ಇಟ್ಕೋ, ಅವಾಗ ಕೈಗೆ ಹಚ್ಕೊಬೋದು. ಕಾಲು ನೋವು ಬಂತು ಅಂತ ಇಟ್ಕೋ, ಆಗ ಕಾಲಿಗೆ ಹಚ್ಕೋಬಹುದು. ಇನ್ನು ಎಲ್ಲೆಲ್ಲೋ ಬರುತ್ತೋ ಅಲ್ಲೆಲ್ಲ ಹಚ್ಕೊಬೋದು. ಕೊಡು. ಏನು ಬರ್ಲಿಲ್ಲ ಅಂದ್ರೆ ಇವಳು ಅವಾಗ ಸೊಂಟನ ನುಲಿಸ್ತಾ ಇರ್ತಾಳೆ, ಇವಳಿಗೆ ಹಚ್ಬಿಡು. ಅಯ್ಯೋ ಬಿಟ್ಟೆದೆ, ನನ್ ಕಂಡ್ರೆ ಎಷ್ಟು ಪ್ರೀತಿನೋ ನಿನ್ಗೆ. ನನ್ ಮಗ ಆಗಿದ್ದು ಎಷ್ಟು ಚೆನ್ನಾಗಿರ್ತಿತ್ತು. ಅಂದ್ರೇನು? ಈಗ ನಾನು ನಿನ್ನ ಮಗ ಅಲ್ವಾ? ಹೌದು ಅಲ್ವಾ ಹೇಳ್ಬಿಡು. ನೋಡು ಆಸೆ, ನೀ ಆರಾಮಾಗಿ. ನನ್ನ ಜೀವನದಲ್ಲಿರೋದು ಎರಡೇ 2 ಆಸೆ.
ಒಂದು ನಿನ್ನ ಸೇವೆ ಮಾಡ್ತಾ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ನೊಂದು ಕಾಯೋದು, ಇನ್ನೊಂದು ಈ ಗಂಟನ್ನು ಕಾಯ್ಕೊಂಡು ಹಂಗೆ ಇದ್ದು ಬಿಡೋದು. ನೀನು ನನ್ನನ್ ಕಾಯಿ, ನನ್ ಗಂಟನ ನಾನೇ ಕಾಯ್ಕೋತೀನಿ. ಏನಾಯ್ತು ಡಾಕ್ಟ್ರೆ? ಹೃದಯ ರಾಮ ರಾಮ ಅಂತ ಹುಡ್ಕೋತಾ ಇದೆ. ಇಷ್ಟೊಂದು ಸೀರಿಯಸ್ ಆಗಿರೋ ಅಜ್ಜಿನ ಯಾಕೆ ಕರ್ಕೊಂಡು ಬಂದ್ರಿ? ಡಾಕ್ಟ್ರೆ, ಇವಳಿಗೆ ಇಲ್ಲೇ ಪ್ರಾಣ ಬಿಡ್ಬೇಕು ಅಂತ ಆಸೆ ಅಂತೆ, ಅದಕ್ಕೆ ನಮ್ಮನೆಗೆ ಬಂದಿದ್ದಾಳೆ. ಅಲ್ಲಮ್ಮ, ಸಾಯೋದಕ್ಕೆ ನಿಮ್ಮನೆ ಯಾಕೆ ಆಸ್ಪತ್ರೆ ಇಲ್ವಾ? ನೀವು ಹೇಳಿದ್ರಿ ಅಂತ ನಾವಿವ್ರು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತೀವಿ. ಅಲ್ಲಿಗೆ ಹೋದ್ಮೇಲೆ ಗೊಟ ಕಂಡುಬಿಟ್ಲು ಅಂತ ಇಟ್ಕೊಳ್ಳಿ. ಆಮೇಲೆ ಆ ಜೀವ ಇಲ್ಲದೆ ದೇಹನ ಆಚೆ ತರಬೇಕು ಅಂದ್ರೆ ಡಾಕ್ಟರ್ಗಳು ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಅದನ್ನ ತೀರ್ಸೋದಕ್ಕೆ ಯಾವ ಬ್ಯಾಂಕು ಲೋನ್ ಕೊಡಲ್ಲ ಗುರುಗಳೇ. ನೋಡಿ, ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಕಿಡ್ನಿ ಫೇಲ್ ಆಗಿದೆ, ಕರಳು ಫೇಲ್ ಆಗಿದೆ, ಆದ್ರೆ ಕಿವಿ ಮಾತ್ರ ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಿ ಡಾಕ್ಟ್ರೆ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಸಲ ಮನುಷ್ಯನಿಗೆ ವಯಸ್ಸು ಅನ್ನೋದು ಆಗ್ಬಿಡ್ತು ಅಂದ್ರೆ ಒಂದೊಂದೇ ವರ್ಕ್ ಮಾಡೋದನ್ನ ನಿಲ್ಲಿಸ್ಬಿಡ್ತದೆ. ನೋಡಿ, ಅಜ್ಜಿ ಹಬ್ಬ ಅಂದ್ರೆ 1 ತಿಂಗಳು ಬದುಕಿರುತ್ತೆ, ಆಮೇಲೆ ಎಲ್ಲಿ ಹೋಗ್ಬಿಡುತ್ತೆ? ರಾಮ ರಾಮ ಅಂತ ಹೋಗ್ಬಿಡ್ತಾರೆ. ತಪ್ಪಿ ಅಜ್ಜಿ ಏನಾದ್ರು ಗೊಟ ಕಂಡುಬಿಡ್ತು ಅಂದ್ರೆ ಆ ಒಡವೆಗಳೆಲ್ಲ ನನ್ನ ಕೈಗೆ ಬರ್ತದೆ. ಆಮೇಲೆ ಅಜ್ಜಿ, ಗಾಡ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಹೌದಾ? ಯಾಕೆ? ಗಾಡ್ಗೆ ಇದ್ದಕ್ಕಿದ್ದಾಗೆ ನಿಮ್ ಮೇಲೆ ತುಂಬಾ ಲವ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೋಡಿ, ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಗಾಡು ನಿಮ್ಮನ್ನ ಕಮ್ ಕಮ್ ಅಂತ ಕರಿತಾ ಇದ್ದಾನೆ. ಇನ್ನೇನಮ್ಮ, ವಯಸ್ಸಾದ್ಮೇಲೆ ದೇವ್ರ ಪಾದ ತಾನೇ ಸೇರ್ಕೋಬೇಕು. ಇಬ್ರು ಹೋಗೋದು ಹೋಗ್ತೀರಾ, ಹೋಗೋದಕ್ಕಿಂತ ಮುಂಚೆ ಈ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ನಂಗೆ ಕೊಡಿ, ಆಗ ನಾನು ನಿಮ್ ಸೇವೆನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಗೌರಜ್ಜಿ, ನನಗೆ 200 ರೂಪಾಯಿ ಕೊಡಿ, ನಿಮಗೆ 5 ಸ್ಟಾರ್ ಸೇವೆನ ನಾನೇ ಮಾಡ್ತೀನಿ. ಗಂಡ ಪಿಂಡ ತರ ಇಷ್ಟ ಎತ್ತರ ಬೆಳೆದಿದ್ಯಾ, ಯಾಕೋ ಇನ್ನೂ ಮದ್ವೆ ಮಾಡ್ಕೊಂಡಿಲ್ಲ? ನಂಗೆ ಮದುವೆ ಆಗೋದು ತುಂಬಾ ಇಷ್ಟ, ಆದ್ರೆ ದುಡ್ಡು ಪ್ರಾಬ್ಲಮ್ ಇದೆಯಲ್ಲ. ಅಯ್ಯ ಮೂದೇವಿ, ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಇರೋ ಒಡವೆ ಎಲ್ಲ ಮಾಡಿ ನಿನ್ ಮದ್ವೆ ಮಾಡ್ತೀನಿ. ಗೌರಜ್ಜಿ, ನಿನ್ನಂತ ಅಜ್ಜಿ ಎಷ್ಟು ತುರ್ಬಿನ ಹಾಕೊಂಡು ಹುಡುಕಿದ್ರು ಸಿಗೋದಿಲ್ಲ. 14ನೇ ದಿವಸನೇ ನಿಮ್ದೊಂದು ಪ್ರತಿಮೆ ಮಾಡಿ ನಮ್ಮ ಮನೆ ಮುಂದೆ ನಿಲ್ಸ್ಬಿಡ್ತೀನಿ. ಪ್ರತಿಮೆ ಯಾಕೋ? ಎಲ್ಲ ದೊಡ್ಡ ಮನುಷ್ಯ ಹೋದ್ಮೇಲೆ ಪ್ರತಿಮೆ ಮಾಡಿ ನಿಲ್ಲಿಸ್ತಾರಲ್ಲ. ಆಮೇಲೆ ಯಾರು ಬಂದು ಕಲ್ಲು ಹೊಡಿತಾರೆ, ಆಮೇಲೆ ಕೆಳಗಡೆ ಬೀಳುತ್ತೆ, ಗಲಾಟೆ ಆಗುತ್ತೆ, ಪೊಲೀಸ್ನವ್ರು ಬರ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ? ನಾನು ಆ ಕಾಲದೋಳಾದ್ರೂ ದಿನ ಪೇಪರ್ ಓದ್ತೀನಿ. ಅಜ್ಜಿ, ನೀವು ಆಯಸ ಮಾಡ್ಕೋಬಿಡಿ, ತಗೊಳ್ಳಿ, ರೆಸ್ಟ್ ತಗೊಳ್ಳಿ. ಅಜ್ಜಿ ಅಜ್ಜಿ ಎದ್ದೇಳು, ಹೇಳಿ 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 ಅಜ್ಜಿ, ಅಜ್ಜಿ. ಅಯ್ಯೋ, ಯಾಕಮ್ಮ ಎಬ್ಬಿಸ್ಬಿಟ್ಟೆ? ಅಯ್ಯೋ, ಹಗ್ಲತ್ತಲೆ ಮಲ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಅಜ್ಜಿ. ವಯಸ್ಸಾದ್ಮೇಲೆ ಹಗಲೇನು ರಾತ್ರಿ ಏನು? ನಾನು ಈ ಮನೆ ಮಗಳು ಪಲ್ಲು, ನಾನ್ ನಿಮ್ಮ ಹತ್ರ ಮಾತಾಡುವಾಗ ನೀವು ಮಲಗಿರ್ಬಾರ್ದು, ಕುತ್ಕೊಂಡೇ ಇರ್ಬೇಕು. ಏನದು? ಅಜ್ಜಿ, ನಾನು ನಮ್ಮ ಯಜಮಾನ್ರು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಲ್ಲಿ ನಮ್ಮ ಮಗುನ್ ತೂಗ್ಬೇಕು ಅನ್ಕೋತಾ ಇದ್ದೆ. ಹೌದಾ? ನನಗೂ ಬೆಟ್ಟ ಗುಡ್ಡ ಅಂದ್ರೆ ತುಂಬಾ ಇಷ್ಟ. ಹೌದಾ ಅಜ್ಜಿ? ಹಾಗಾದ್ರೆ ನಿಮ್ ಈ ಒಡವೆ ಗಂಟನ್ನ ನನಗೆ ಕೊಟ್ಬಿಡಿ, ಸಾಯೋವರೆಗೂ ಚೆನ್ನಾಗಿ ನೋಡ್ಕೊತೀನಿ. ನಾನ್ ಸಾಯೋವರ್ಗ ಇಲ್ಲ ನೀನ್ ಸಾಯೋವರ್ಗ? ನೀನ್ ಸಾಯೋವರೆಗೂ. ಪಲ್ಲು, ಅಜ್ಜಿಗೆ ಆಯಸ ಆಗ್ತಿತ್ತು ಅಂತ ಅವ್ರು ಮಲಗಿದ್ರು, ನೀನ್ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಅಜ್ಜಿ, ನೀವು ಮಲ್ಕೊಡಿ. ಇಲ್ಲ, ಅಜ್ಜಿ ಕೂತಿರ್ಬೇಕು. ನೋ ಯು ಹ್ಯಾವ್ ಟು ಸ್ಲೀಪ್. ಅಜ್ಜಿ ಮಲ್ಕೊಡಿ. ಇಲ್ಲ, ಅಜ್ಜಿ ಈ ಗಂಟನ್ನ ಯಾರಿಗೆ ಕೊಡ್ತಾರೆ ಅಂತ ಹೇಳೋವರೆಗೂ ನೀವು ಕೂತೇ ಇರ್ಬೇಕು. ಅಯ್ಯೋ ಬಾ, ನಿಮ್ಮಿಬ್ಬರಿಗೂ ನನ್ ಕಂಡ್ರೆ ಎಷ್ಟು ಪ್ರೀತಿನಮ್ಮ. ನನ್ ಗಂಡ ಹೊಟ್ಟೋದ, ನನ್ ಮಗ ನನ್ ಬಿಟ್ಟು ಹೋದ, ನನ್ ಕಡೆ ಕಾಲದಲ್ಲಿ ಯಾರು ನನ್ ಬಾಯಿಗೆ ನೀರ್ ಹಾಕ್ತಾರೋ ಅವ್ರಿಗೆ ಈ ಒಡವೆ ಇಲ್ಲ. ನೀರಿನ ಡಿಪಾರ್ಟ್ಮೆಂಟ್ ನಂದೇ ಅಜ್ಜಿ. ಹೌದಮ್ಮ ಚಂಪಾ? ಹೌದು, ಮತ್ತೆ ನಾನು ನಿಮಗೆ ದಿನಾಗ್ಲೂ ಗಂಜಿ ಮಾಡ್ಕೊಡ್ತೀನಿ, ಊಟ ಮಾಡಿಸ್ತೀನಿ, ನಿಮ್ ಸೇವೆ ಎಲ್ಲ ನಾನೇ ಮಾಡ್ತೀನಿ. ಅದಕ್ಕೆ ನೀವು ಆ ಒಡವೆ ಗಂಟ ನೀವು ನನ್ಗೆ ಕೊಡ್ಬೇಕು. ಮನೆ ಮಗಳು ನಾನಿರುವಾಗ ನನ್ನನ್ ಬಿಟ್ಟು ಮುಸ್ರ ತಿಕ್ಕೊಂಡು ನಿನಗ ಕೊಡ್ತಾರೆ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾ ಕಲಿ. ಮೊದಲು ಸರಿಯಾಗಿ ಮಾತಾಡೋದನ್ನ ಕಲಿ. ನೀವಿಬ್ರು ನೋಡ್ತಾ ಇರಿ, ಅಜ್ಜಿ ಆ ಒಡವೆ ಗಂಟನ ನನ್ಗೆ ಕೊಡೋದು. ಇಲ್ಲ, ನನಗೆ ಕೊಡ್ತಾರೆ. ಇಲ್ಲ, ನಂಗೆ ಕೊಡ್ತಾರೆ. ಈ ಒಡವೆನ ನಾನು ಕೊಡ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ಬಿಡ್ತೀರಾ? ಅಜ್ಜಿನ ಬಜ್ಜಿ ಮಾಡ್ತೀನಿ. ನಿಮ್ಮೆಲ್ಲರಿಗಿಂತ ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಇನ್ನೊಬ್ರು ಇದ್ದಾರೆ. ಅಜ್ಜೇ, ಗಂಟೆಗಲಿ ಒಂದ್ಸಲ ಕಟ್ಟ ಕಡೆಯ ತುಂಡೋಗಿ ಪಾಂಡುರಂಗ ಗಂಟೆಗಲಿ ಇನ್ನೂ ಬದುಕಿರುವಾಗ ನನಗಿಂತ ಚೆನ್ನಾಗಿ ಇನ್ಯಾರು ನಿಮ್ಮನ್ನು ನೋಡ್ಕೊತಾರೆ? ನಾನು ಹೇಳ್ತಾ ಇದ್ದಿದ್ದು ನೀನೇ ಕಣೋ. ಅದಕ್ಕೆ ಈ ಒಡವೆನೆಲ್ಲ ನಿನಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಿದ್ದೀನಿ. ಅಯ್ಯೋ, ನಂಗೆ ಕೊಟ್ಬಿಟ್ರ ಇದಿಷ್ಟು ನಂಗೆನ? ಅಯ್ಯೋ ಬೇಡ ಅಜ್ಜಿ, ಇದಿಷ್ಟು ನಂಗೆನ? ಅಯ್ಯೋ ಬೇಡ ಅಜ್ಜಿ, ಬೇಡ ಬೇಡ. ಈಗ ಫೀಸ್ 500 ರೂಪಾಯಿ ನೀನ್ ಕೊಟ್ಟಲ್ಲ, ಅಜ್ಜಿ ಕೊಡ್ತಾರೆ. ಏನ್ ಮಾತು ಅಂತ ಇರ್ತೀನ ಡಾಕ್ಟ್ರೆ? ಕೇವಲ 500 ರೂಪಾಯಿಗೋಸ್ಕರ ಪಾಪ ಅಜ್ಜಿ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾಡ್ಸೋದ? ನಾನು ಬದುಕಿದ್ನಿ ಕಂಡ್ರೆ ನಾನೇ ಕೊಡ್ತೀನಿ. ಡಾಕ್ಟ್ರೆ, ನೀವು ನಾಳೆ ಫ್ರೀ ಆಗಿದ್ದೀರಾ? ನಾಳೆ ನಾನು ಫುಲ್ ಬಿಸಿ, ನಾಳೆ ಕೆಳಗೆ ಹೋಗ್ಬೇಕು. ನಾಡಿದ್ದು ನಾನು ಬಿಜಿನೇ.
ಡಾಕ್ಟರ್ ನಿಮ್ಮ ಫೀಸನ್ನ ಆಚೆ ನಾಡಿದ್ದು ಬಂದು ಕೊಡ್ತೀನಿ. ಏನು ಯಜಮಾನ್ರೆ? ಲೇ ಚಂಪ ಏನೇ ನೀನು ವರಾತ? ಅಜ್ಜಿ ಮಿಸ್ಸು. ಅಜ್ಜಿ ಎಲ್ಲಾದ್ರೂ ಮಿಸ್ ಆಗೋದಕ್ಕೆ ಸಾಧ್ಯನೇ. ಮಿಸ್ ಆಗಿ ಮಿಸ್ಸಸ್ ಆದ್ಮೇಲೆ ಅಜ್ಜಿ ಅಂತ ಆಗೋದು. ಯಜಮಾನ್ರೆ ನಾನು ಹೇಳ್ತಾ ಇರೋದು ಅಜ್ಜಿ ನಿನ್ನೆ ರಾತ್ರಿ ಇಲ್ಲೇ ಮಲಗಿದ್ರು, ಈಗ ಕಾಣಿಸ್ತಾ ಇಲ್ಲ. ಶಿವನೇ, ಒಡವೆಗೋಸ್ಕರ ನಮ್ಮನೆಯವರೇ ಯಾರಾದ್ರೂ ಅಜ್ಜಿನ ಮರ್ಡರ್ ಮಾಡ್ಬಿಟ್ರ? ಬಾಡಿ ಎಲ್ಲಿದೆ ಅಂತ ಹುಡುಗ. ಏನಪ್ಪ ಪಾಂಡ್ರಂಗ, ಏನ್ ಹುಡುಕ್ತಾರದು? ಅದು ಅಜ್ಜಿ ಹತ್ರ ಇರೋ ಒಡವೆ ಗಂಟು. ಒಡವೆ ಕಣ್ ಜೊತೆಗೆ ಅಜ್ಜಿ ಹುಡುಕ್ತಾ ಇದ್ದಾರೆ. ಅಜ್ಜಿನ ಜಾಜಿಯವರು ರೂಮಲ್ಲಿ ಕರ್ಕೊಂಡೋಗಿ ಮಲ್ಸಿದ್ದಾರೆ. ಅಯ್ಯೋ ಶಿವನೇ, ಅಲ್ಯಾಕ್ ಮಲಗಿಸಿದ್ರ? ಇದು ಜನರಲ್ ವಾರ್ಡು, ಅದು ಸ್ಪೆಷಲ್ ವಾರ್ಡ್ ಅಂತೆ. ಅಜ್ಜಿ ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ, ನಿನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. ಅಯ್ಯೋ ಬೆನ್ನೆ ಹಾಕೋ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಕಣಮ್ಮ. ತುಳಿಲೆ ಅಜ್ಜಿ. ಅಲ್ಲೋ ಇದ್ದಕ್ಕಿದ್ದಾಗೆ ನೀನು ಭಕ್ತ ಕುಮಾರಿ ಆಗಕ್ ಹೋಗ್ಬೇಡ. ಹಳೆ ಬೆನ್ನು ಹಳೆ ಕಾಲಲ್ಲ ನೋವ್ತಾ ಇರುತ್ತೆ ನೋಡಿ. ನೀವೊಂದ್ ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ, ಆಮೇಲೆ ನಾನ್ ನಿಮ್ಗೆ ಏರೋಬಿಕ್ಸ್ ಹೇಳ್ಕೊಡ್ತೀನಿ. ನೀವು ನಾನ್ ಹೇಳ್ದಾಗೆ ಕೈಕಾಲ ಅಲಾಡ್ಸಕ್ ಶುರು ಮಾಡಿದ್ರೆ ನಂತರ ಹೆಂಗೇನ್ ಎನರ್ಜೆಟಿಕ್ ಆಗ್ತೀರಾ. ರೂಮಲ್ಲಿ ಸ್ವಲ್ಪನೂ ಗಾಳಿ ಇಲ್ಲ, ಬೆಳಕಿಲ್ಲ. ಒಳ್ಳೆ ರೂಮ್ ಅನ್ನೋದು ಹೆಣಾಕೋಯಿ ಆಸ್ಪತ್ರೆ ಇದೆ. ಇಂಥ ರೂಮ್ ತಂದು ಅಜ್ಜಿ ಮಲಗಿಸಿದ್ರಲ್ಲ, ಇವ್ರಿಗೆ ಬುದ್ಧಿ ಇದೆಯಾ? ಅಜ್ಜಿ ನಿಮ್ಗೆ ಬುದ್ಧಿ ಬೇಡ? ನಿಮ್ ಬಾದಿಯೋ ಹಾಲಲ್ಲಿ ಇದ್ದಿದ್ರೆ ಏನಾಗಿರೋದು? ಹಾಲಲ್ಲಿ ಅಜ್ಜಿ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ, ಅದಕ್ಕೆ ಇಲ್ಲಿ ತಂದು ಮಲಗಿಸಿದೀವಿ. ಅಂದ್ರೆ ಅಜ್ಜಿ ಸೇವೆ ಮಾಡೋ ಕಾಂಟ್ಯಾಕ್ಟ್ ನಿಮ್ಮಿಬ್ರಿಗೇನ ಇರೋದು? ಹೌದು, ಇನ್ಮೇಲೆ ಅಜ್ಜಿ ಸೇವೆನ ನಾನು ಮತ್ತೆ ಅದಕ್ಕೆ ಮಾತ್ರ ಮಾಡ್ತೀವಿ. ಇಷ್ಟೊತ್ತು ನೀವು ಮಾಡಿದ್ ಸಾಕು, ನೀವನ್ನ ಹೊರಡಿ, ನಾವು ಮಾಡ್ತೀವಿ. ಬನ್ನಿ ಅಜ್ಜಿ ನೀವು. Why can't you understand? ನಾನ್ ಯಾಕೆ ಅಜ್ಜಿ ಸೇವೆ ಮಾಡ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ದೆ ಅಂದ್ರೆ ಅಲ್ಲ, ಅಜ್ಜಿ ಸೇವೆ ಮಾಡಿದ್ರೆ ಮಕ್ಕಳಾಗುತ್ತೆ. ಅಜ್ಜಿ ಸೇವೆ ಮಾಡಿದ್ರೆ ಯಾವ ನನ್ನ ಮಕ್ಕಳಿಗೆ ಮಕ್ಕಳಾಗುತ್ತೆ? ಗಂಡನ ಸೇವೆ ಮಾಡಿ ನಿಮ್ಗೊಂದು ಮಗು ಆಗುತ್ತೆ. ಅಭಿ, don't talk rubbish. ಅದ್ ಸರಿ, ನನ್ ಪರ್ಮಿಷನ್ ಇಲ್ಲದೆ ನೀವ್ ಯಾಕ್ರಿ ನನ್ ಬೆಡ್ರೂಮಿಗೆ ಬಂದ್ರಿ? ಇದೊಳ್ಳೆ ಕಷ್ಟ ಚೆನ್ನಾಗಿದೆ ಕಣಪ್ಪ. ನಮ್ಮ ಅಪ್ಪ ಕಲ್ಸಿರೋ ಮನೆಯಲ್ಲಿ ನಾನು ನಿಮ್ ಪರ್ಮಿಷನ್ ತಗೊಂಡ್ಬರ್ಬೇಕಾದ್ರೆ ನಾನು ನಿಮ್ ಮನೆ ಅದೇನೇನ್ರಿ? ಪಾಂಡುರಂಗ, ಯಾಕಪ್ಪ ಅವಳ ಮೇಲೆ ಇಷ್ಟೊಂದು ರೇಗ್ತಾ ಇದ್ಯಾ? ಇವ್ರಿಬ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಗೊತ್ತಾ? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದ್ಬಿಟ್ಟಿದೀನಿ, ನಾನ್ ಕಣ್ ಮುಚ್ಚಕ್ ಮುಂಚೆ ಇದ್ರೊಳಗಿರೋ ಒಡವೆನೆಲ್ಲ ಇವರಿಬ್ರಿಗೆ ಹಂಚ್ಬಿಡೋದು ಅಂತ. ಏನು ಯಜಮಾನ್ರೆ, ಅಜ್ಜಿ ಹೇಳ್ದಾಗ ಒಡವೆಗಳನ್ನೆಲ್ಲ ಅವ್ರಿಗೆ ಹಂಚ್ಬಿಟ್ರೆ ನಿಮ್ ಕೈಗೆ ಸಿಗೋದು ಅಜ್ಜಿ ಅಸ್ತಿನೇ. ಚಂಪ ಚಮಲಿ, ನಾನು ಯಾರು ಹೇಳಿ? ಏನೇನೋ ಆಗ್ಬೇಕಪ್ಪ, ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗತ್ತಾ? ನೀನು ತಪ್ಪಿಸ್ಬೇಡ. ನಾನು ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರ ವೀರ ಮದಕರಿ. ಯಾವುದೇ ಕಾರಣಕ್ಕೂ ಆ ಒಡವೆಗಳು ಅವ್ರ ಕೈ ಸೇರೋದಕ್ಕೆ ನಾನು ಬಿಡಲ್ಲ. ಕೆಲಸ ಮಾಡಿ, ಆ ನಮ್ಮ ಅಜ್ಜಿ ಯಾವಾಗ ಕುಡಿಯೋದಕ್ಕೆ ನೀರು ಕೇಳ್ತಾಳೋ ಆವಾಗ ಫ್ರಿಜ್ಜಲ್ಲಿರೋ ಕೋಲ್ಡ್ ವಾಟರ್ ತಗೊಂಡೋಗಿ ಕುಡಿತು. ನೆಗಡಿಕೆ ಹೋಗ್ಬಿಟ್ರೆ ಅದು ಹಾಗಾಗ್ಲಿ ಅಂತಾನೆ ನಾನು ಮಾಡ್ತಾ ಇರೋದು ಕಣೆ. ಏನಿದ್ರು ಅದು ನಾನು ನೋಡ್ಕೋತೀನಿ. ನೋಡ್ಕೋತೀರಾ, ಜೊತೆಗೆ ನನ್ನೇ ನೋಡ್ಕೊಂಬಿಡಿ. ಹೊಟ್ಟೆ ಎಲ್ಲ ತಣ್ಣಗಾಯ್ತಮ್ಮ. ಯಾಕಜ್ಜಿ ನೆಗಡಿ ಆಗಿದ್ಯಾ? ಅಯ್ಯೋ ಏನ್ ಮಾಡೋದಮ್ಮ, ಈ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ವಲ್ಲ. ನಮ್ ಯಜಮಾನ್ರಿಗೆ ಹೇಳಿದ್ರೆ ಅವ್ರೊಂದ್ ಸ್ಟ್ರಾಂಗ್ ಆಗಿರೋ ಮಾತ್ರೆ ತಗೊಂಡ್ ಕೊಡ್ತಾರೆ. ಆ ಮಾತ್ರೆ ನುಂಗಿದ್ರೆ ನೆಗಡಿ ಎಲ್ಲ ಮಾಯ ಆಗುತ್ತೆ. ಅಜ್ಜಿ, ನಿಮ್ಗೋಸ್ಕರ ನಾನು ಫುಲ್ ಮಾಲ್ಗೆ ಹೋಗಿ ಈ ಸೀರೆ ತಂದಿದ್ದೀನಿ. ಸಾಯ್ತಾ ಇರೋಳ್ಗೆ ಇಂಥ ಒಳ್ಳೆ ಸೀರೆ ಯಾಕಮ್ಮ ತರಕೊಂಡ್ರಿ? ಮುಂದಿನ ಜನ್ಮದಲ್ಲಿ ಇಂಥ ಸೀರೆ ಸಿಗುತ್ತೋ ಇಲ್ವೋ? ನೋಡಿ, ಸೀರೆ ಜೊತೆಗೆ ಈ ಬ್ರೋಚಿ ತಂದಿದ್ದೀವಿ. ಇದೆಲ್ಲ ನಾನು ಯಾವತ್ತೂ ಹಾಕೇ ಇಲ್ವಲ್ಲೇ. ಸಾಯಕ್ ಮುಂಚೆ ಒಂದ್ಸತಿ ಹಾಕೊಂಬಿಡಿ ಅಜ್ಜಿ. ಯಾಕೆ ಚೆಲ್ತಾ ಇದ್ದೀರಾ? ಅಯ್ಯೋ ಯಾಕೋ ತುಂಬಾ ನೆಗಡಿ ಕೆಮ್ಮು ಜಾಸ್ತಿ ಆಗೋಗಿದೆಯಲ್ಲಮ್ಮ. ಕಿತ್ತು ಬಂದಂಗ ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಅಯ್ಯೋ ವಯಸ್ಸಾಗ್ತಾ ಆರೋಗ್ಯ ಹದಗೆಡದೆ ಇನ್ನೇನಾಗತ್ತಪ್ಪ. ಸುಮ್ಮನೆ ಆಚೆ ನಿನ್ನ ಆರೋಗ್ಯ ತುಂಬಾ ಚೆನ್ನಾಗೇ ಇತ್ತು. ಇವರು ಈ ಕತ್ಲಕೊಂಡಲ್ಲಿ ತಂದು ನಿನ್ನ ಆರೋಗ್ಯನ ಹಾಳ್ಗೆಡವ್ತಾ ಇದ್ದಾರೆ. ಅವ್ರು ಕೆಮ್ಮಿದ್ರೆ ನಾವೇನ್ರಿ ಮಾಡಕ್ಕಾಗುತ್ತೆ? ಏನ್ ಈಗ ಮಾತಾಡ್ತೀರ ನೀವು? ಮತ್ತೆ ಇಲ್ಲಿ ಅಜ್ಜಿ ಹುಷಾರಿಲ್ಲ, ಎಸಿ ಬೇರೆ ಆನ್ ಮಾಡಿದ್ರ. ಏನು ಬೆಚ್ಚಗಿರೋ ನಮ್ಮ ಅಜ್ಜಿನ ತಣ್ಣಗೆ ಮಲಸ್ಬಿಡ್ಬೇಕು ಅಂತ ನಿಮ್ ಪ್ಲಾನ್? ಹೋಗಿ ಕಷಾಯ ಕಾಯಿಸ್ಕೊಂಬಾರ. ಈಗ ಮುಖ ನೋಡ್ತಾ ನಿಂತ್ಯಾ? ಹೋಗಿ ಎಸಿ ಹಾಕ್ಬಿಡು. ಬನ್ನಿ ಈ ಕಡೆ ಹೋಗು. ಆಚೆಗೆ ಈ ಎರಡು ಕೈಲಿ ಹೀಗೆ ಮಾಡ್ಕೊಂಡು ಕಣ್ಣು ಮುಚ್ಚೋಗ್ಬೋದು. ಆಮೇಲೆ ಕಷಾಯ ಕೊಡ್ಬಿಡಲ್ಲ ನೀವು. ನನ್ ಕೈಲಾಗುದಿಲ್ಲ, ಪಾಪ ನೀನೇ ಕುಡಿಸ್ಬಿಡಪ್ಪ. ನಾನಿದ್ದೀನಿ.
ಸಮಾಧಾನ ಆಯ್ತು ಕಣ. ಜಂಪ ಮಾಡಿದ್ದು ಜಂಪ. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದೆ. ಅದೇ ನಮ್ಮ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಈ ಒಡವೆಗಳು ಮುಖ್ಯ ಅಲ್ಲ, ನಿಮ್ಮ ಆರೋಗ್ಯನೇ ನನಗೆ ಮುಖ್ಯ. ಇಲ್ಲಿ ನಮ್ಮ ಅಜ್ಜಿಗೆ ನೆಗಡಿ ಕೆಮ್ಮು ಆಗಿದೆ, ಕಷಾಯ ಮಾಡಿ ಕುಡ್ಸೋದ್ ಬಿಟ್ಬಿಟ್ಟು ಮಾಲಿಗೆ ಹೋಗಿ ರೇಷ್ಮೆ ಸೀರೆ ತಂದಿದ್ದೀರಲ್ಲ, ಏನು ನಮ್ಮ ಅಜ್ಜಿ ಎಣಕ್ ಸುತ್ತಬೇಕು ಅಂತ ಮಾಡಿದ್ರೆ ಅಜ್ಜಿ? ಇವ್ರು ಯಾರು ಸರಿ ಇಲ್ಲ, ಇವ್ರು ಯಾರನ್ನೂ ನಂಬೇಡ. ನಾನು ಪ್ರತಿ ರಾತ್ರಿ ಹಾಲಲ್ಲೇ ಮಲ್ಕೋತೀನಿ, ನೀನು ಬಂದು ನನ್ನ ಪಕ್ಕನೇ ಮಲ್ಕೋ. ಹೇಗಿದ್ದೀರಾ? ನೀನ್ ಹೇಗಿದ್ಯಪ್ಪ? ಅಲ್ಲ, ನೀವು ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಗಿದ್ದೀನಿ ಅಂತ ಕೇಳ್ತೀರಲ್ಲ. ನಂದೇನ್ ಬಿಡು, ವಯಸ್ಸಾಯ್ತು ಆಗ್ಲೋ ಈಗ್ಲೋ ಅಂತ ಇದ್ದೀನಿ. ಏನು ನೆಗಡಿ ಆದ್ರೆ ಮೂಗೂನಾಗುತ್ತೆ, ಕೆಂಪಂದ್ರೆ ಗಂಟ್ಲೂನಾಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮಂಥ ಡಾಕ್ಟರ್ಗಳು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ಪೇಷಂಟ್ಸ್ ನಾವೇನು ಬೊಂಬಾಟಾಗಿರ್ತೀವಿ. ಪಾಂಡುರಂಗ, BP ಕರೆಕ್ಟ್ ಆಗಿದೆ, ಪಲ್ಸ್ ರೇಟು ಕರೆಕ್ಟ್ ಆಗಿದೆ, ಅಜ್ಜಿ ಎಲ್ಲ ವಿಧದಲ್ಲೂ ಕರೆಕ್ಟ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಇನ್ನೇನು ಒಂದು ತಿಂಗಳಲ್ಲಿ ಹೊಗೆ ಹಾಕೊಂಡ್ಬಿಡ್ತಾಳೆ ಅಂತ ದೊಡ್ಡದಾಗ ನೋಡ್ಬಿಟ್ರೆ ಆಗಿನ ಪರಿಸ್ಥಿತಿ ಹಾಗಿತ್ತು. ಈಗ ಹೇಳ್ತೀನಿ ಕೇಳು, ಇನ್ನು ಮುಂದಿನ 3 ವರ್ಷದವರೆಗೂ ಖಂಡಿತ ಇವ್ರು ಸಾಯಲ್ಲ. ಡಾಕ್ಟ್ರೇ, ನೀವ್ ಹೇಳ್ತೀರ ನಿಜಾನಾ? ಖಂಡಿತ ನಮ್ಮ, ನಾನು ಯಾರು? 3 in 1 ಡಾಕ್ಟ್ರು. ನಾನು ಬಂದು ಔಷಧಿ ಕೊಟ್ರೆ ಸಾಯೋರು ಬದುಕ್ತಾರೆ, ಬದುಕೋರು ಸಾಯ್ತಾರೆ. ಬಾಂಡ್ ಪೇಪರ್ ತಗೊಂಬ, ಬರ್ಕೊಡ್ತೀನಿ, ಖಂಡಿತ 3 ವರ್ಷ ಸಾಯಲ್ಲ ಅಂತ. ಸ್ವಲ್ಪ ಮುಂದೆ ಆ ಮುದುಕಿ ನಿಜವಾಗ್ಲೂ ಸಾಯಲ್ಲ ಅಂತೀರಾ? ಗೋಲ್ ತಗೊಂಡು ತಲೆ ಮೇಲೆ ಎತ್ತಾಕು, ಖಂಡಿತ ಸಾಯಲ್ಲ. ಏನು ಯಜಮಾನ್ರೆ, ಅಜ್ಜಿ ಸೇವೆನ ಇನ್ನ 3 ವರ್ಷ ಮಾಡ್ಬೇಕಾ? ನನ್ನ ಕೈಲಾಗಲ್ಲ. ಅಯ್ಯೋ, ನನ್ನ ಕೈಲೂ ಆಗಲ್ಲ ಕಣೆ. ಇವತ್ತು ರಾತ್ರಿನೂ ಆ ಅಜ್ಜಿ ಹತ್ರ ಇರೋ ಒಡವೆಗಳಿಗೆಲ್ಲ ಒಂದು ಗತಿ ಕಾಣಿಸ್ಬಿಡ್ತೀನಿ. ಯಾರಪ್ಪ ನೀನು? ನಿಮ್ಮ ಮಗ ಪಾಂಡುರಂಗ ಗಂಡುಗಲೆ. ಮಲಗಿರೋ ಗೌರಜ್ಜಿ ಒಡವೆಗಳು ಕದೀತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಮ್ಮ ಯಜಮಾನ ಆಗಿ ದೀಪ ಆಗಿದ್ರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಸಾಕು ಸುಮ್ಮನೆ. ನೀವು ನಾಳೆ ನಾಡ್ದು ಮಾಡೋ ಕೆಲಸನ ನಾನೇನೋ ಇವತ್ತೇ ಮಾಡಕ್ಕೆ ಅಂತ ಬಂದೆ, ಗ್ರಾಚಾರ ಸಿಗಾಕೊಂಡ್ಬಿಟ್ಟೆ. ಮನೆ ಮಂದಿಗೆಲ್ಲ ಗೌರು ಒಡವೆಗಳನ್ನ ಕದಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಿಲ್ಲ. ಇದು ನಾನು ಈ ಮನೆಗೆ ಬಂದಾಗ್ಲೇ ಗೊತ್ತಿತ್ತು. ಗೌರಮ್ಮಜ್ಜಿ, ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾವಾಗ ನೀವು ನಮ್ಮ ಮನೆಗೆ ಬಂದ್ರು ನಮ್ಮೆಲ್ರಿಗೂ ನಿಮ್ಮ ಒಡವೆಗಳ ಮೇಲೆ ಕಣ್ಣಿತ್ತೆ ಹೊರತಾಗಿ ನಿಮಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ನಮ್ಮ ಯಾರನ್ನೂ ಇರಲಿಲ್ಲ. ಪರ್ರ ವಸ್ತು ಪಾಷಾಣಕ್ಕೆ ಸಮಾನ ಅಂತ. ಗೌರಜ್ಜಿ, ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತೀನಿ. ಅಮೆರಿಕದಿಂದ ನಿಮ್ಮ ಮಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋವರೆಗೂ ನೆಮ್ಮದಿಯಾಗಿ ನೀವು ನಮ್ಮ ಮನೆಯಲ್ಲೇ ಇದ್ಬಿಡಿ. ಅದೊಂದೇ ನೀವು ಹಿರಿಯರು, ಈ ವಯಸ್ಸಿನಲ್ಲಿ ಒಡವೆನೋ ದುಡ್ಡೋ ನಿಮ್ಮ ಕೈನಲ್ಲಿ ಇರಬೇಕು. ಇಲ್ಲ ಅಂದ್ರೆ ಆಮೇಲೆ ಯಾರು ನಿಮ್ಮ ಕಡೆ ತಿರುಗು ನೋಡಲ್ಲ. ಪಾಂಡ್ರಂಗ, ನೀನ್ ಎಷ್ಟು ಒಳ್ಳೆಯವನು. ನೀನ್ ಹೇಳಿದಾಗೆ ಈ ಒಡವೆನೆಲ್ಲ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಬಿಡು. ನಾನ್ ಸತ್ ಮೇಲೆ ಈ ಒಡವೆ ಎಲ್ಲ ನಿನ್ನೊಬ್ಬನಿಗೆ ಸೇರ್ಬೇಕು ಅಂತ ವಿಲ್ ಬರ್ದಿಟ್ಬಿಡ್ತೀನಿ.